ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಅವರ ಜೊತೆ ಮಿನಿಸ್ಟರ್ಗಳು ಯಾರ್ಯಾರು ಇರ್ತಾರೆ ಎಲ್ಲ ಚರ್ಚೆಗಳ ಮಧ್ಯದಲ್ಲಿ ಒಂದು ಕೋರ್ ಕಮಿಟಿ ಇರುತ್ತೆ. ಕೋರ್ ಕಮಿಟಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರು ಇರ್ತಾರೆ ಅನ್ನುವ ಚರ್ಚೆ ಕೂಡ ಬಹಳ ಜೋರಾಗಿದೆ. 10 ಜನ ಪ್ರಮುಖ ನಾಯಕರದೊಂದು ಕೋರ್ ಟೀಮ್. ವರಿಷ್ಠರ ಭೇಟಿಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಈ ಪ್ರಸ್ತಾಪವನ್ನಿಟ್ಟಿದ್ದಾರೆ. ಪ್ರಶಾಂತ್, ಒಂದು ವೇಳೆ ಇದು ಆದರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯದ ತಿಕ್ಕಾಟದ ಮೊದಲ ಪಾಯಿಂಟೇ ಇದಾಗ್ಬಿಡುತ್ತೆ ಅಂತ. ಅದೇ 2018ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಈ ರೀತಿ ಸಮನ್ವಯ ಸಮಿತಿ ಆಗಿತ್ತು. ಸಿದ್ದರಾಮಯ್ಯನವರೇ ಇದ್ದರು. ಎಸ್, ತಿಕ್ಕಾಟಗಳು ನಡೀತಾ ಇತ್ತು. ಈಗಲೂ ಕೂಡ ಈ ಕೋರ್ ಕಮಿಟಿಯ ಕಾನ್ಸೆಪ್ಟ್ ಕಾಂಗ್ರೆಸ್ಗೆ ಹೊಸ್ತು. ಈ ರೀತಿಯ ಕೋರ್ ಕಮಿಟಿ ಇಲ್ಲ. ಇರುತ್ತೆ, ಒಂದು 4-5 ಜನ ನೀವು ಕೂತ್ಕೊಂಡು ಮಾತಾಡಿ ಡಿಸೈಡ್ ಮಾಡಿ ಅನ್ನೋವಂಥದ್ದು ಅನ್ಅಫಿಷಿಯಲ್ ಆಗಿ ಇರುತ್ತೆ. ಕೆಲವೊಂದು ಸಲ ಅನೌಪಚಾರಿಕವಾಗಿರ್ತಕ್ಕಂಥದ್ದು. BJPಯಲ್ಲಿದೆ ಈ ಕೋರ್ ಕಮಿಟಿ, ಅಂದರೆ ಮಾರ್ಗದರ್ಶಕ ಮಂಡಳಿ ಅಲ್ಲ, ಅದು ಮಾರ್ಗದರ್ಶಕ ಮಂಡಳಿ ಬೇರೆ, ಕೋರ್ ಕಮಿಟಿ ಇದೆ. ಕರ್ನಾಟಕದಲ್ಲೂ ಕೋರ್ ಕಮಿಟಿ ಇದೆ. ಯಾವಾಗ ಬಿಜೆಪಿ ಹೈಕಮಾಂಡ್ ಸ್ಟ್ರಾಂಗ್ ಆಯಿತು, ಕೋರ್ ಕಮಿಟಿ ವ್ಯಾಲ್ಯೂನೇ ಉಳಿಲಿಲ್ಲ. ಹೌದು. ಸೊ ಈಗ ಕರ್ನಾಟಕದಲ್ಲೂ ಕೂಡ ಕೋರ್ ಕಮಿಟಿಯ ಪ್ರಸ್ತಾವನೆ ಹೆಂಗೆ ಬರ್ತಾ ಇದೆ ಅಂದರೆ, ಸಿದ್ದರಾಮಯ್ಯನವ್ರಿಗೆ ಅನಿಸ್ತಾ ಇದೆ ಇಲ್ಲ ಒಂದು ಕೋರ್ ಕಮಿಟಿ ಇರಬೇಕು, ಆ ಕೋರ್ ಕಮಿಟಿಯಲ್ಲಿ ಎಲ್ಲವೂ ಚರ್ಚೆ ಮಾಡಿ ಡಿಸೈಡ್ ಆಗಬೇಕು. ಇಲ್ಲಾಂದರೆ ಶಿವಕುಮಾರ್ಗೆ ಮುಗ್ದಾರ ಹಾಕೋದಂಗೆ, ಶಿವಕುಮಾರ್ ಯಾರ ಮಾತನ್ನು ಕೇಳಲ್ಲ. ಶಿವಕುಮಾರ್ಗೆ ಅನ್ಸುತ್ತೆ ಎಂದೂ ಇಲ್ಲದ ಕೋರ್ ಕಮಿಟಿ ನಾನು ಬಂದಾಗಲೇ ಯಾಕೆ ಅಂತವ್ರೆ. ಹೌದು. ಆಮೇಲೆ ಈಗ ನಾನು ದಿನ ಈಗ ಸಿದ್ದರಾಮಯ್ಯನವ್ರ ಹತ್ರ ಯಾಕೆ ಹೋಗ್ಬೇಕು? ಅವ್ರ ಬಾಯಿಂದ ಹೇಳ್ಬೇಕಂತಿಲ್ಲ, ಅಪ್ಪುಗೆ ಇವೆಲ್ಲವಿದ್ರೂ ಕೂಡ ಶಿವಕುಮಾರ್ ನೀವು ಕಳೆದ 3 ದಿನದ ಪಾಲಿಟಿಕ್ಸ್ ನೋಡ್ಬಿಡಿ, ನಿಮ್ಗೆ ಅರ್ಥ ಆಗುತ್ತೆ. ಅವ್ರೇನು ಮಾಡಿದರು? ಜಮೀರ್ ಅಹ್ಮದ್ ಖಾನ್ರ ಆಡಿಯೋ ಬಿಡುಗಡೆ ಆಯಿತು. DK ಏನು ಮಾಡಿರ್ಲಿಕ್ಕಿಲ್ಲ. ಮುಸ್ಲಿಂ ಸಮುದಾಯದ KPCCಯಲ್ಲಿ ಇರ್ತಕ್ಕಂಥವ್ರೆ ಯಾರೋ ಕೊಟ್ಟಿರ್ಬೇಕು ಆಡಿಯೋ, ಹೊರಗಡೆ ಬಂದಿರಬೇಕು. ಸತೀಶ್ ಜಾರಕಿಹೊಳಿ ಅಧ್ಯಕ್ಷರಾಗ್ತಾರೋ ಮಂತ್ರಿ ಆಗ್ತಾರೋ, ಅಂಬಿಗ್ಯೂಟಿ ಇದೆ ಅಲ್ಲಿ. ಹೌದು ಅಲ್ವಾ? ಪರಮೇಶ್ವರ್ ಪಕ್ಕದಲ್ಲಿ ಹೋದ್ರು. ರಾಜಣ್ಣ ಬಿಡಿ, ಅವ್ರ ಹತ್ರನೂ ಬರ್ತಾ ಇಲ್ಲ. ನನಗನ್ಸುತ್ತೆ ಅವ್ರೇನು ಕಾಂಗ್ರೆಸ್ನಲ್ಲಿ ಇರಲ್ಲ. ಅವ್ರೇನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಬಂದಿಲ್ಲ. ಅವ್ರು ಯಾಕೆ ಕಾಂಗ್ರೆಸ್ಸಲ್ಲಿ ಇರ್ತಾರೆ? ಇರಲ್ಲ ಅವರು. ಆಯಿತಾ? ಈಗ ಸಂತೋಷ್ ಲಾಡ್ ಮಂತ್ರಿಮಂಡಲಕ್ಕೆ ಬರ್ತಾರೋ ಇಲ್ವೋ ಕನ್ಫ್ಯೂಷನ್ ಇದೆ. ಮಾದೇವಪ್ಪನವರು ಮಂತ್ರಿಮಂಡಲ ಸೇರ್ತಾರೋ ಇಲ್ವೋ ಕನ್ಫ್ಯೂಷನ್ ಇದೆ. ನನಗನ್ಸುತ್ತೆ ಮೋಸ್ಟ್ ಅನ್ಲೈಕ್ಲಿ. ಅದೇ ಲಾಸ್ಟ್ ಟೈಮ್ ಮಾದೇವಪ್ಪ ಅವರು ನೀವು ಅವ್ರಿಗೆ ಸಂಸತ್ತಿಗೆ ಸ್ಪರ್ಧೆ ಮಾಡಿ ಅಂತ ಹೇಳಿದರು. ಈ ಒಂದೇ ವರ್ಷ ನಿಮಗೆ ಮಂತ್ರಿ ಸ್ಥಾನ ಅಂತ ಹೇಳಿದರು. ಈಗಲೇ DK ಶಿವಕುಮಾರ್ ಯಾವಾಗಲೂ ಹಾಗೆ ಇರುತ್ತೆ. ನೀವು ಅಧಿಕಾರದಲ್ಲಿರುವವರೆಗೆ ಎಲ್ಲ ದಂಡು ದಾಳಿ ನಿಮ್ಮ ಅಕ್ಕಪಕ್ಕ ಇರುತ್ತೆ. ಅಧಿಕಾರದಿಂದ ಇಳಿದು ಮತ್ತೊಬ್ಬರು ಬಂದ ತಕ್ಷಣ ಎಲ್ಲ ಶಿಫ್ಟ್ ಪವರ್ ಯಾಕೆ ರಾಜಕಾರಣಿಗಳು ಪವರ್ ಬಯಸ್ತಾರೋ ಅನ್ನೋದು ಇದಕ್ಕೆ ಕಾರಣ. ಎಸ್. ಸೊ ಕೋರ್ ಕಮಿಟಿ ಮಾಡಬೇಕೋ ಬೇಡವೋ ಅನ್ನೋದು ಪಾಯಿಂಟ್ ಆಫ್ ವೆರಿ ಮಚ್ ಕಂಟೆನ್ಷನ್. ಅದು ನನಗೆ ಇವತ್ತು ಡಿಸೈಡ್ ಆಗುತ್ತೆ ಅಂತ ಅನ್ಸಲ್ಲ. ಇಷ್ಟೇನು ತರಾತುರಿ ಇಲ್ಲ ಕೋರ್ ಕಮಿಟಿ ಮಾಡೋದು. ಹೌದು, ಒಂದೇ ಪಾರ್ಟಿಯ ಸರ್ಕಾರ ಇದೆ. ಇವತ್ತು ನಾಳೆ ಮುಖ್ಯಮಂತ್ರಿ ಆದ ತಕ್ಷಣ ಒಂದು ಕೋರ್ ಕಮಿಟಿ ರಚನೆ ಆಗಬೇಕು. ಆ ರೀತಿ ಒಂದು ವೇಳೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಎದುರುಗಡೆ ಇದನ್ನೇ ಕಂಡೀಷನ್ ಇಟ್ಟಿದ್ರೆ, ಕೆಳಗೆ ಇಳಿಯುವಾಗ ಇಲ್ಲ ನಂದು ಪಾಯಿಂಟ್ 1, 2, 3, 4 ಇದೆ. ಈಗ DCM ನಾವು ಇಷ್ಟು ಚರ್ಚೆ ಮಾಡ್ತಿದ್ದೀವಲ್ಲ, ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಹತ್ರ ಈ ಕಂಡೀಷನ್ ಇಟ್ಟು ಈ ಕಂಡೀಷನ್ಗೆ ಒಪ್ಪೋದಾದ್ರೆ ನಾನು ಇಳಿತೀನಿ ಅಂತ ಹೇಳಿ ಬಂದಿದ್ರು. ಯಾಕಂದರೆ ಮೀಟಿಂಗ್ ಹ್ಯಾಪನ್ ಬಿಟ್ವೀನ್ ಓನ್ಲಿ 2 ಆಫ್ ದೆಮ್. ಎಸ್. ಹೀಗಾಗಿ ಅದು ಗೊತ್ತಿಲ್ಲ. DCMದು ಡಿಸೈಡ್ ಆಗಬೇಕು, ಕೋರ್ ಕಮಿಟಿ ಅಂತಕ್ಕಂಥದ್ದು ಕೂಡ ಡಿಸೈಡ್ ಆಗಬೇಕು. ಎಲ್ಲೂ DK ಶಿವಕುಮಾರ್ ಕೋರ್ ಕಮಿಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಹಾಗಾಗಿ ಇದು ಫಸ್ಟ್ ಸಭೆಯಲ್ಲಿ ಆಗುತ್ತೆ ಅಂತ ನನಗನ್ಸಲ್ಲ. ಎಸ್, ಕೋರ್ ಕಮಿಟಿ ಆಗುತ್ತಾ? ಈ ಕೋರ್ ಕಮಿಟಿ ಚರ್ಚೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಇತ್ತು. ಆಗ ಮಾಡ್ತಿದ್ದವ್ರು ಯಾರು? ಸಿದ್ದರಾಮಯ್ಯ ಅಗೇನೆಸ್ಟ್ ಇದ್ದಂಥವ್ರು. BK ಹರಿಪ್ರಸಾದ್ ಒತ್ತಾಯ ಮಾಡ್ತಾ ಇದ್ರು. ಆಗಿನ್ನೂ ಸಿದ್ದರಾಮಯ್ಯ ಅವರ ಜೊತೆಗೆ ಅಷ್ಟು ಆಪ್ತತೆ ಬೆಳೆದಿರಲಿಲ್ಲ. ಆಗ ಪ್ರಸ್ತಾಪ ಮಾಡ್ತಾ ಇದ್ರು.
ಪರಮೇಶ್ವರ್ ಕೂಡ ಕೆಲವು ಡಿಸಿಷನ್ಸ್ಗಳು ಬಂದಾಗ ಏನು ಅವರಿಬ್ಬರೇ ಕೂತ್ಕೊಂಡು ತೀರ್ಮಾನ ಮಾಡೋದ ನಾವೆಲ್ಲ ಯಾಕಿರೋದು ಅಂತ ಹೇಳಿ ಬಹಿರಂಗವಾಗಿ ಮಾತನಾಡಿದ್ದಿದೆ. ಅಂದ್ರೆ ಕೆಲವು ತೀರ್ಮಾನಗಳು ತಗೊಳ್ಳುವಾಗ ಎಲ್ಲರ ಜೊತೆಗೆ ಒಂದು ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಕಮಿಟಿ ಇರೋದು ಸೂಕ್ತ, ಸಮನ್ವಯ ಸಮಿತಿ ಇರಬೇಕು ಅನ್ನುವಂಥ ಅಭಿಪ್ರಾಯಗಳು ಹೇಳ್ತಾ ಇದ್ರು. ಈಗ ಸಿದ್ದರಾಮಯ್ಯನವ್ರು ಕೆಳಗಿಳಿದಿರೋ ಕಾರಣಕ್ಕಾಗಿ ಈ ಕೋರ್ ಕಮಿಟಿಯ ಚರ್ಚೆ ಬಹಳ ಜೋರಾಗ್ತಾ ಇದೆ. ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಯಾವುದೇ ಸುಪ್ರೀಂ ಆಗಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಬಾರ್ದು ಅನ್ನುವ ಉದ್ದೇಶ ಕೂಡ ಕೆ ಎಚ್ ಮುನಿಯಪ್ಪನ ಏನೋ ಮಾತಾಡಿದ್ರ ಇದ್ರ ಬಗ್ಗೆ. ಏನೋ ಮಾತಾಡಿದ್ದಾರೆ ಇನ್ನು ಕೆ ಎಚ್ ಮುನಿಯಪ್ಪ ಅವ್ರು ಮಾತಾಡಿದ್ದಾರೆ. ಅವರು ಅಂದರೆ ಇಂಥ ಒಂದು ಪ್ರಸ್ತಾಪ ಹೈಕಮಾಂಡ್ ಬಂದಿದೆ, ಸೊ ಆ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಕೆ ಎಚ್ ಮುನಿಯಪ್ಪ ಹೈಕಮಾಂಡ್ಗೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥವ್ರು, ಅವ್ರ ಹೇಳಿಕೆ ಸ್ವಲ್ಪ ಗಂಭೀರ ಆಗುತ್ತೆ. ನಿನ್ನೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ ಹೊರಗಡೆ ಹೋಗುವಾಗ ಅವರು ರಾಷ್ಟ್ರೀಯ ಮಾಧ್ಯಮಗಳು ಅಂದರೆ ಇಂಗ್ಲೀಷ್ ಮೀಡಿಯಾಗೆ ಅವ್ರು ಮಾತಾಡಿದ್ದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅಂತ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಅಂತ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿದೆ, ಆ ಬಗ್ಗೆ ತೀರ್ಮಾನ ಮಾಡತ್ತೆ ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿಗೆ ಹಾಗಂದ ಮಾತ್ರಕ್ಕೆ ಹೈಕಮಾಂಡ್ ಏನೋ ಒಂದು ಕೋರ್ ಕಮಿಟಿ ಮಾಡಿದ ತಕ್ಷಣ ಡಿ ಕೆ ಶಿವಕುಮಾರ್ರ ಒಟ್ಟಾರೆ ವ್ಯಕ್ತಿತ್ವ ಗಮನಿಸಿದಾಗ ಅದನ್ನು ಬುಲ್ಡೋಸ್ ಮಾಡತಕ್ಕಂಥ ಸಾಧ್ಯತೆಗಳೇ ಹೆಚ್ಚಿರುತ್ತೆ. ತಿಕ್ಕಾಟ ಬಹಿರಂಗಾಗುತ್ತೆ ಅಂದರೆ ಬಹಿರಂಗ ತಿಕ್ಕಾಟ ಆಗುತ್ತೆ ಅವಾಗ. ಯಾಕೆಂದರೆ ಹಲವು ಸಂದರ್ಭಗಳಲ್ಲಿ ಎಲ್ಲವನ್ನೂ ಇವರು ಕೇಳಿ ನೀವು ಡಿಸಿಷನ್ ತಗೋಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ ಮುಖ್ಯಮಂತ್ರಿಗೆ. ಎಲ್ಲದಕ್ಕೂ ವಿರೋಧ ಮಾಡೋರು ಇವರು ಕಮಿಟಿಗಿರೋರು, ಯಾಕಂದರೆ ಯಾರು ಅದು ಪ್ರೀತಿಯಿಂದ ಮಾಡುವಂತ ಯಾರು ಹೇಳೋದಿಲ್ಲ, ಎಲ್ಲ ವಿರೋಧ ಮಾಡೇ ಮಾಡ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ಸಂಘರ್ಷ ಅಂತ. ಆನಂದ್, ಒಂದು ಕಾಮನ್ ಸೆನ್ಸ್ ತಗ್ಗ ಪ್ರಶ್ನೆ ಅನಿಸೋದು, ನೀವು ಕೇಂದ್ರದಲ್ಲಿ ವಿಪಕ್ಷದಲ್ಲಿದ್ದಾಗ ಜನರಲ್ ಸೆಕ್ರೆಟರಿ ಇನ್ಚಾರ್ಜು ವೇಣುಗೋಪಾಲ್ರಿಗೆ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲೂ ಕೋರ್ ಕಮಿಟಿ ಮಾಡಿಬಿಟ್ರೆ ಅವ್ರಿಗೇನು ಕೆಲಸ ಇದೆ? ಹೌದು ಅಲ್ವಾ? ಈಗ ರಾಷ್ಟ್ರೀಯ ಪಕ್ಷಗಳಲ್ಲಿ ಕೋರ್ ಕಮಿಟಿ ಕಾನ್ಸೆಪ್ಟ್ BJP ತಂತದ್ದು, RSSನವ್ರು ಹೆಚ್ಚದನ್ನು ತಂದು ಮಾಡಿದ್ದು. ಬಟ್ ಈಗ ಕಾಂಗ್ರೆಸ್ನಂಥ ಪಾರ್ಟಿಗಳಲ್ಲಿ ನೀವು ಕೋರ್ ಕಮಿಟಿ ಮಾಡಿ ನೀವು ಡಿಸೈಡ್ ಮಾಡ್ಕೊಂಡ್ಬಿಡಿ ಎಲ್ಲ ಅಂತಂದ್ರೆ ಹೈಕಮಾಂಡ್ ಜನರಲ್ ಸೆಕ್ರೆಟರಿಗಳೇನು ಮಾಡ್ಬೇಕಲ್ಲ, ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಯನ್ನು ಯಾರು ಕೇಳ್ತಾರೆ? ಸೊ ಡಿ ಕೆ ಶಿವಕುಮಾರ್ ಈ ಕೋರ್ ಕಮಿಟಿಯನ್ನು ಒಪ್ಪಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾವ ಕಾರಣಕ್ಕೂ ಒಪ್ಪಲ್ಲ, ನೋಯಿಂಗ್ ಹಿಸ್ ನೇಚರ್. ಏನ್ರಿ ಮಾಡ್ತಾರೆ? ಖಂಡಿತ ಹೌದು. ಯಾಕಂದ್ರೆ ಈಗ ಅವರು DCM ಒಪ್ಪದೇ ಇರೋದು ಕೂಡ ಅದೇ ಕಾರಣಕ್ಕಾಗಿ. ಅವರ ಒಬ್ಬರೇ DCM ಇದ್ದಾಗ DCMನ ಪವರ್ ಏನು ಮತ್ತು ಒಬ್ಬರೇ DCM ಇದ್ದಾಗ ಹೆಂಗಿರುತ್ತೆ ರೆಸ್ಪೆಕ್ಟು ಮತ್ತು ಪಾರ್ಟಿಯಲ್ಲಿರುವಂಥ ಗೌರವ ಇರೋ ಸರ್ಕಾರದಲ್ಲಿರೋ ಗೌರವ ಸಿಂಗಲ್ DCM ಇದ್ದಾಗ ಏನಿದೆ ಅಂತ ಅವ್ರಿಗೆ ಗೊತ್ತಿದೆ. ಈಗ ಅವ್ರು ಮುಖ್ಯಮಂತ್ರಿ ಆಗಿರುವಾಗ ಮತ್ತೊಂದು DCMನ ಹೆಂಗೆ ಬಯಸ್ತಾರೆ? ಅವ್ರು ಡಾಕ್ಟರ್ ಯತೀಂದ್ರ ಈ ರೀತಿ ಒಂದು 2-3 DCM ಒಪ್ಬಿಡ್ಬೋದು. ಮಲ್ಟಿಪಲ್ DCM ಪೊಲಿಟಿಕಲಿ ಲೈಟ್ ವೇಟ್. ಈಗ ಯತೀಂದ್ರ DCM ಆದ ತಕ್ಷಣ ಸಿದ್ದರಾಮಯ್ಯನವರು ಅಷ್ಟೂ ಶಕ್ತಿ ಯತೀಂದ್ರಗೆ ಹೋಗುತ್ತೆ. ಹಿ ಹ್ಯಾಸ್ ಟು ಶೋ ಹಿಸ್, ಹಿ ಹ್ಯಾಸ್ ಟು ಪರ್ಫಾರ್ಮ್. ಡಿ ಕೆ ಶಿವಕುಮಾರ್ ಒಂದ್ ವೇಳೆ ಕುರುಬ್ರು ಡಾಕ್ಟರ್ ಯತೀಂದ್ರ DCM ಆಗ್ತಾರೆ, ಇನ್ನೊಂದಿಬ್ರು ಹಂಗೆ ಯಾರಾದ್ರೂ DCM ಆಗ್ತಾರೆ, ಹೆವಿ ವೇಟ್ ಇಲ್ಲ ಅಂತಂದ್ರೆ ಒಪ್ಪಿಬಿಡಬಹುದು. ಯಾರು ಆಗ್ತಾರೆ ಅನ್ನೋದ್ರ ಮೇಲೆ ಪೊಲಿಟಿಕಲಿ ಇಟ್ ಇಸ್ ಸೂಟೇಬಲ್ ಫಾರ್ ಹಿಮ್ ಅಲ್ವಾ? ಯತೀಂದ್ರ ಅವ್ರ ಬಗ್ಗೆ MLCಗಳು ಹೇಳ್ತಕ್ಕಂಥದ್ದು, ಅವ್ರನ್ನೀಗ DCM ಮಾಡಬೇಕು ಅನ್ನೋ ಚರ್ಚೆಗಳು ನಡೆದಾಗ ಅವರು ಸದನವನ್ನು ಡಿಫೆಂಡ್ ಒಂದು ಸಭಾನಾಯಕರಾಗ್ತಾರೆ. ಸಹಜವಾಗಿ MLC ಇರೋದ್ರಿಂದ ಸಭಾನಾಯಕರಾಗ್ತಾರೆ. ಅವರು ವಿರೋಧ ಪಕ್ಷವಾಗಿರೋ BJPನ JDS ಅನ್ನು ಎದುರಿಸಕ್ಕೆ ಸಾಧ್ಯವಾ? ಅಷ್ಟು ಚಾಕಚಕ್ಯತೆ ಅವ್ರಿಗಿದೆಯಾ? ಏನೋ ಅಪ್ಪನ ನೆರಳಿನಲ್ಲಿ ಅವ್ರು ಆ್ಯಕ್ಚುಲಿ ಮಂತ್ರಿ ಆಗ್ಬೋದು ಅಥವಾ DCM. ಅದಕ್ಕೆ ವಿಧಾನ ಪರಿಷತ್ ಇನ್ನೊಬ್ರು ಬರ್ಬೋದು, ವಿಧಾನ ಪರಿಷತ್ನಿಂದ ಇನ್ನೊಬ್ರು ಬರ್ಬೋದು. ಅಲ್ಲ, ಅದಕ್ಕೆ ವಿಧಾನ ಪರಿಷತ್ ಇನ್ನೊಬ್ಬರನ್ನ ಅಗ್ರೆಸಿವ್ ಲೀಡರ್ಗಳನ್ನು ಮಾಡೋ ಸಾಧ್ಯತೆಗಳಿದೆ. ಹರಿಪ್ರಸಾದ್ ಅವ್ರ ಹೆಸರು ಕೂಡ ಆ ಕಾರಣಕ್ಕೂ ಕೂಡ ಕೋರ್ಟ್ ಆಗ್ತಾ ಇದೆ ಅನ್ನುವಂಥದ್ದು. ಈಗ ಹರಿಪ್ರಸಾದ್ ಅನ್ನು ನಿಭಾಯಿಸಬಲ್ಲರು. ಈಗ ಬೋಸರಾಜ್ ಇದ್ದಾರೆ, ಬೋಸರಾಜ್ ಅವರು ಸಭಾಪತಿ ಮಾಡಬೇಕು ಅನ್ನೋ ಚರ್ಚೆಗಳು ಕೂಡ ಇದೆ. ಹಾಗಾಗಿ ಈಗ ಜುಲೈನಲ್ಲಿ ಚೇಂಜ್ ಆಗುತ್ತೆ, ಹಾಗಾಗಿ ಅಲ್ಲಿ ಅವಕಾಶಗಳಿದೆ. ಇಲ್ಲಿ ಅದಕ್ಕೋಸ್ಕರ ಹರಿಪ್ರಸಾದ್ ಹೆಸರು ಕೂಡ ಚರ್ಚೆಯಲ್ಲಿದೆ. ಅವರು ಅದನ್ನು ನಿಭಾಯಿಸ್ಬೋದು. ಯಾಕಂದರೆ ಯತೀಂದ್ರಗೆ ಅದು ಇಡೀ ಸದನವನ್ನು ನಿಭಾಯಿಸುವ ತಾಕತ್ತು ಎಷ್ಟರ ಮಟ್ಟಿಗಿದೆ ಅನ್ನೋದು ಸಹಜವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡು ಇಂಥ ಜವಾಬ್ದಾರಿ ಗಂಭೀರವಾಗಿರೋ ಜವಾಬ್ದಾರಿಗಳನ್ನು ಯತೀಂದ್ರ ಕೊಡತ್ತಾ ನೋಡ್ಬೇಕು. ಆ್ಯಕ್ಚುಲಿ ಸ್ಪೀಕರ್ ಯಾರು? ಬಸವರಾಜ ಹೊರಟ್ಟಿ ಅವ್ರನ್ನ ಚೇಂಜ್ ಮಾಡ್ತಾರೆ, ಯಾಕಂದ್ರೆ ಬಹುಮತ ಆಗುತ್ತೆ ಈ ಚುನಾವಣೆ ಮುಗಿದ ನಂತರ. ಬಹುಮತ ಇದ್ರೂ ಕೂಡ ಸಿದ್ದರಾಮಯ್ಯನವರು ಸ್ವಲ್ಪ ಹೊರಟ್ಟಿಯವರು ಫಾರ್ ಇದ್ರು. ಬಟ್ ಹೊರಟ್ಟಿ ಅವರ ಅಭಿನಂದನಾ ಕಾರ್ಯಕ್ರಮಕ್ಕೆ ನೆಹರು ಗ್ರೌಂಡಿಗೆ ಬಂದಾಗ ಹೇಳಿದ್ರು ಅವರು, ನಮ್ಮ ಬಹುಮತ ಬಂದ ತಕ್ಷಣ ನಿಮ್ಮನ್ನು ತೆಗಿತೀವಿ. ಸ್ವಲ್ಪ ಹೊರಟ್ಟಿ ಸಿದ್ದರಾಮಯ್ಯ ಫ್ರೆಂಡ್ಶಿಪ್ ಇತ್ತು, ಕಂಟಿನ್ಯೂ ಆಗಿದ್ದದು. ವಿಧಾನಸಭೆಯಲ್ಲಿ ಸ್ಪೀಕರ್ ಯಾರು? ಅದು ಒಂದು ಪಾಯಿಂಟ್ ಆಫ್ ಕಂಟೆನ್ಷನ್. ಖಾದರ್ ಒಂದು ವೇಳೆ ಮಂತ್ರಿಮಂಡಲಕ್ಕೆ ಬಂದರೆ ವಿಧಾನಸಭೆ ಮೋಸ್ಟ್ ಲೈಕ್ಲಿ ನಿಮ್ಮ ಪ್ರಕಾರ? ಅಲ್ಲ, ಈಗ ಹೈಕಮಾಂಡ್ ಈಗ ಪರಮೇಶ್ವರನ್ನ ಮೊನ್ನೆ ಕರೆದು ಕೇಳಿದಾರೆ ಅವರು ಸ್ಪೀಕರ್ ಆಗಿ ಅಂತ. ಪರಮೇಶ್ವರ್ ಒಪ್ಪಿಲ್ಲ. ಈಗ ಮತ್ತೆ ಯಾವ್ಯಾವ ಹೆಸರುಗಳು ಬರ್ತವೆ, ಅದು ಬಹುಶಃ ಸ್ಪೀಕರ್ ಅನ್ನೋದು ಕೂಡ ಈ ಸಭೆಯಲ್ಲೇ ತೀರ್ಮಾನ ಆಗಬೇಕು ಫಸ್ಟ್ ಟರ್ಮ್. ಯಾಕಂದ್ರೆ ಅವ್ರು ಮಂತ್ರಿ ಮಾಡಬಾರ್ದಲ್ಲ. ಕರೆಕ್ಟ್. ಆಮೇಲೆ ಸೀನಿಯರ್ಸ್ ಬಿಟ್ಟು ಉಳಿದವ್ರು ಯಾರು ಕಾಣುವ ಹೆಸರುಗಳು? ಆರ್ ವಿ ದೇಶಪಾಂಡೆ ಅವ್ರು ಹೇಳ್ಬಿಟ್ಟಿದ್ದಾರೆ ನಾನು ಸ್ಪೀಕರ್ ಆಗಲ್ಲ ಅಂತ. ಅವ್ರಿಗೇನು ಇಂಟ್ರೆಸ್ಟ್ ಲಾಸ್ಟ್ ಟೈಮ್ ತಿರಸ್ಕಾರ ಮಾಡಿ ಅವ್ರು ತಿರಸ್ಕಾರ ಮಾಡಿಬಿಟ್ರು. ಉಳಿದ ಸೀನಿಯರ್ಸ್ ಹೆಸರುಗಳಿವೆ. ಈಗ ಪರಮೇಶ್ವರನ್ನ ಕರೆದು ಕೇಳಿದ್ರು ಅವ್ರು ಇಲ್ಲ ಅಂತಂದರು.
ದಿನೇಶ್ ಗುಂಡೂರಾವ್ ಹೆಸರು ಹೋಗ್ತಾ ಇದೆ. ದಿನೇಶ್ ಗುಂಡೂರಾವ್ ಎಚ್ ಕೆ ಪಾಟೀಲ್ ಅವರ ಹೆಸರು ಬಿಟ್ಟು ಹೆಂಗ್ ಪ್ರತಿ ಸರಿ ಕ್ಯಾಬಿನೆಟ್ ಬಂದಾಗಲೂ ಎಚ್ ಕೆ ಪಾಟೀಲ್ ಹೆಸರು ಎಚ್ ಕೆ ಪಾಟೀಲ್ ಹೆಸರಿದೆ. ಕೊನೆಗೆ ಹೋಗಿ ಅವ್ರು ಲಾಸ್ಟ್ ಟೈಮ್ ಕೂಡ ಒಂದು ಸ್ಪೀಕರ್ಗೆ ಹೆಸರಿತ್ತು. ಕೊನೆ ಗಳಿಗೆಯಲ್ಲಿ ಹೋಗಿ ಅವರು ಹೈಕಮಾಂಡ್ ಅಲ್ಲಿ ತಮ್ಮ ಪ್ರಭಾವ ಬಳಸಿ ಕ್ಯಾಬಿನೆಟ್ ಅಲ್ಲಿ ಬಂದು ಸೇರ್ಕೊಂಡ್ರು. ಹೇಳ್ತಾ ಇದ್ರು ಈ ತರದ ರಾಯರೆಡ್ಡಿ ಅಂತವ್ರು ಮಾಡೋಕ್ಕಾಗತ್ತಾ, ರಾಯರೆಡ್ಡಿ ಎಲ್ಲರಿಗಿಂತ ಜಾಸ್ತಿ ಅವರೇ ಮಾತಾಡ್ಬಿಟ್ರೆ ಕಷ್ಟ ಅನ್ನೋ ಒಂದು ತಮಾಷೆ ಮಾತು ಕೂಡ ಇದೆ. ಬಹಳ ಗಂಭೀರತೆ ಇರ್ತಕ್ಕಂಥವ್ರು ಮಾಡಬೇಕಾಗತ್ತೆ. ನೋಡಿ, ಇವತ್ತು ರಾತ್ರಿಯ ಮೀಟಿಂಗ್ನಲ್ಲಿ ಏನೂ ಫೈನಲ್ ಆಗೋದಕ್ಕೆ ಸಾಧ್ಯ ಇಲ್ಲ. 9 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲೊಂದು ಮೀಟಿಂಗ್ ಇದೆ. ಒಟ್ಟು 5 ಜನ ಇರ್ತಾರೆ. ಇವತ್ತು ಲಿಸ್ಟ್ ಫೈನಲ್ ಆಗೋದಿಲ್ಲ. ನಾಳೆ ಏನಾದರೂ ಅಂತಿಮ ರೂಪುರೇಷೆಗೆ ಇದು ಬರಬಹುದು. ಥ್ಯಾಂಕ್ ಯು ಸೋ ಮಚ್ 3 ಜನರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.